ನಮಗೆ ಪುರುಷ ಮ್ಯಾನೇಜರ್ ಬೇಕು ಸ್ವಾಮಿ, ಮಹಿಳೆಯೇ ಬೇಡ, ಹೆಣ್ಮಕ್ಳು ಬೇಡ, ನಮಗೆ ಗಂಡು ಮಕ್ಕಳು ಬೇಕು, ಗಂಡು ಮಕ್ಕಳು ಮ್ಯಾನೇಜರ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಉದ್ಯೋಗಿಗಳಿಂದ ಪುರುಷ ಮ್ಯಾನೇಜರ್ಗಾಗಿ ಜಟಾಪಟಿ ಆಗ್ತಾ ಇದೆಯಂತೆ. ನೋಯ್ಡಾದ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಅಲ್ಲಿ ಯಾರು ಹೆಚ್ಚು ಸೂಕ್ತರು ಅಂತ ಹೇಳಿ ಚರ್ಚಾ ಸಭೆಯಲ್ಲಿ ಒಂದು ವಿಚಾರ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಯ್ಡಾ ಉದ್ಯೋಗಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರಂತೆ ಒಂದು ಸಭೆಯಲ್ಲಿ. ಆ ಮಹಾಸಭೆಯಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆ ಏನಿದೆ, ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಪುರುಷ ಮ್ಯಾನೇಜರ್ ಉತ್ತಮವೋ ಅಥವಾ ಮಹಿಳಾ ಮ್ಯಾನೇಜರ್ಗಳು ಉತ್ತಮವೋ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾರು ಬೆಸ್ಟು, ಹೆಣ್ಮಕ್ಳು ಗಂಡು ಮಕ್ಕಳು, ಯಾವ ಮ್ಯಾನೇಜರ್ ಇದ್ರೆ ಸೂಕ್ತ, ಯಾವ ಮ್ಯಾನೇಜರ್ ಇದ್ರೆ ಕೆಲಸ ಸರಿಯಾಗಿ ನಡೆಯುತ್ತೆ, ಅಲ್ಲಿರುವಂತಹ ವರ್ಕರ್ಗಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ, ಈ ರೀತಿಯಾದಂತಹ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಅದಕ್ಕೆ ನಮಗೆ ಪುರುಷ ಮ್ಯಾನೇಜರೇ ಬೇಕು, ಅವರೇ ಉತ್ತಮ ಅಂತ ಹೇಳಿ ಉದ್ಯೋಗಿಗಳು ಹೇಳಿದ್ದಾರಂತೆ ಅಲ್ಲಿನವರು. ಹೆಣ್ಮಕ್ಳು ಬೇಡ ಸ್ವಾಮಿ, ಗಂಡ್ಮಕ್ಳಿದ್ರೆ ಕೆಲಸ ಚೆನ್ನಾಗಿ ನಡೆಯುತ್ತೆ, ಅವರೇ ಬೇಕು ಅಂತ ಹೇಳಿದ್ದಾರೆ. ಎಲ್ಲವನ್ನು ಸಮರ್ಪಕವಾಗಿ ನಿಭಾಯಿಸುವಂತಹ ಶಕ್ತಿ ಪುರುಷರಿಗಿದೆ, ಪುರುಷ ಮ್ಯಾನೇಜರ್ಗಳಿಗಿದೆ. ಅವರು ಎಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಹೋಗ್ತಾರೆ, ಅದು ಅವರಿಂದ ಮಾತ್ರ ಸಾಧ್ಯ. ಹೆಣ್ಮಕ್ಳು ಮ್ಯಾನೇಜರ್ ಆದರೆ ಇದನ್ನೆಲ್ಲ ಅವರು ಮಾಡೋಕ್ಕಾಗಲ್ಲ. ಯಾಕಂತಂದರೆ ಅದಕ್ಕೂ ಕೂಡ ಉದಾಹರಣೆ ಇದೆ. ಏನಂತಂದರೆ ಗಂಡ್ಮಕ್ಳು ಮ್ಯಾನೇಜರ್ ಆಗಿದ್ದರೆ ಕೆಲಸ ಜಾಸ್ತಿ ಇದ್ದರೂ ಕೂಡ ಒಂದು ಸ್ವಲ್ಪ ಹೊತ್ತು ಲೇಟ್ ಆದರೂ ಕೂಡ ಲೇಟಾಗಿ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಆದರೆ ಹೆಣ್ಮಕ್ಳು ಹಂಗಲ್ಲ, ಟೈಮ್ ಆದ ತಕ್ಷಣ ಟಕ್ ಅಂತ ಹೋಗ್ತಾ ಇರ್ತಾರೆ. ಯಾಕಂದರೆ ಮನೆಗೆ ಹೋಗಬೇಕು, ಗಂಡನಿಗೆ ಆನ್ಸರ್ ಮಾಡಬೇಕು, ಮಕ್ಕಳಿಗೆ ಅಡುಗೆ ಮಾಡಬೇಕು, ಮತ್ತೊಂದು ಏನೋ ಒಂದು ಕೆಲಸಗಳಿರುತ್ತೆ ಅವರಿಗೆ. ಅವ್ರು ಹೋಗಿ ಅದನ್ನೆಲ್ಲ ಮಾಡ್ಕೋಬೇಕಲ್ಲ, ಅದ್ರ ಕಡೆ ಚಿಂತೆ ಇರುತ್ತೆ. ಇನ್ನು ಕೆಲಸದ ಕಡೆ ಎಲ್ಲಿ ಗಮನ ಕೊಡೋಕ್ಕಾಗುತ್ತೆ? ಅಂದರೆ ಕೆಲಸ ಮಾಡ್ತಾರೆ ಇಲ್ಲ ಅಂತಲ್ಲ, 100% ಇಲ್ಲೇ ಅವರು ಮುಳುಗೋಗೋಕ್ಕಾಗಲ್ಲ ಕೆಲಸದಲ್ಲಿ. ಅವ್ರ ಕೆಲಸ ಎಷ್ಟಿದೆ ಅಷ್ಟು ಮಾಡ್ಕೊಳ್ತಾರೆ, ಹೋಗ್ತಾರೆ. ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಅವ್ರಿಗೆ ಟೈಮೂ ಇರಲ್ಲ, ಆಸಕ್ತಿ ಕೂಡ ಇರಲ್ಲ. ಆ ರೀತಿಯಾಗಿರುತ್ತೆ. ಅದಕ್ಕಾಗಿ ನಮಗೆ ಪುರುಷ ಉದ್ಯೋಗಿಗಳು ಮ್ಯಾನೇಜರ್ಗಳೇ ಬೇಕು, ಅವರೇ ಇರಬೇಕು ಅಂತ ಹೇಳಿ ಉದ್ಯೋಗಿಗಳೆಲ್ಲರೂ ಒಮ್ಮತದಿಂದ ಒಪ್ಕೊಂಡ್ಬಿಟ್ಟಿದ್ದಾರೆ. ಇದರಿಂದ ಗೊತ್ತಾಗ್ತಾ ಇದೆ ಗಂಡು ಮಕ್ಕಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾರೆ. ಮ್ಯಾನೇಜರ್ ಆಗಿರ್ಬೋದು, ಇನ್ನೊಂದು ಯಾವುದೇ ಒಂದು ಪೋಸ್ಟ್ ಆಗಿರ್ಬೋದು, ಅವ್ರು ಹೆಂಗೆ ಆ ಒಂದು ಪೋಸ್ಟನ್ನು ಹಂತವಾಗಿ ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಹೆಂಗೆ ಕೆಲಸವನ್ನು ಮಾಡ್ತಾರೆ, ಆ ಎಲ್ಲ ಕಾರ್ಯವೈಖರಿಗಳನ್ನು ಉದಾಹರಣೆಯಾಗಿ ಕೊಟ್ಟು ನಮಗೆ ಪುರುಷ ಮ್ಯಾನೇಜರೇ ಬೇಕು ಅಂತ ಹೇಳಿ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಅದರಲ್ಲಿ ಸ್ವಲ್ಪ ಹೆಣ್ಣುಮಕ್ಕಳು ಅಂದರೆ ಕೆಳಗೈ ಸಾಧಿಸಿದ್ದಾರೆ. ಯಾಕಂದರೆ ಅವರಿಗೆ ನಾನಾ ರೀತಿಯಾದಂತಹ ಟೆನ್ಷನ್ಗಳು, ಕೆಲಸಗಳು, ಒತ್ತಡಗಳು ಇರೋದರಿಂದ ಅವರು ಸಂಪೂರ್ಣವಾಗಿ ಅವರಿಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಆಗ್ಬೋದು ಅವರ ಪರ್ಸೆಂಟೇಜು ಅನ್ನುವಂಥ ರೀತಿಯಲ್ಲಿ ಮಾತಾಡದಂತೆ ಕಾಣ್ತಾ ಇದೆ. ಆದರೆ ಗಂಡುಮಕ್ಕಳು ಮಾತ್ರ ಅವ್ರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಈ ಸಭೆಯಲ್ಲಿ ನಿರ್ಧಾರ, ಒಮ್ಮತ ಎಲ್ಲವೂ ಕೂಡ ಹೊರಗೆ ಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.